ಧರ್ಮಸ್ಥಳ ಗ್ರಾಮದ ಶವಹುತಿಟ ಪ್ರಕರಣ 7ನೇ ಪಾಯಿಂಟ್ನಲ್ಲಿ ಪತ್ತೆಯಾಗದ ಅವಶೇಷ. ಹಿಟಾಚಿಯಿಂದ ಅಗೆದರೂ ಸಿಗದ ಕುರುಹು. 8ನೇ ಪಾಯಿಂಟ್ ಬಳಿ ದೂರುದಾರನ ಕರೆತಂದ ಎಸ್ಐಟಿ. ಸಮಾಧಿ 8ರಲ್ಲಿ ಶೋಧಕ್ಕೆ ಎಸ್ಐಟಿ ಸಿದ್ಧತೆ. ಹಸಿರು ಪರದೆ ಹಾಕಿ ಕೆಲಸ ಆರಂಭ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ. ತೀರ್ಪು ನೀಡುತ್ತಲೇ ಅಪರಾಧಿ ಕಣ್ಣೀರು. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ. ವರ್ಣದ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಸಹೋದರಿ ವಿಧಿವಶ. ವಯೋಸಹಜ ಕಾಯಿಲೆಯಿಂದ ನಾಗಮ್ಮ ನಿಧನ. ಗಾಜನೂರಿನಲ್ಲಿ ವಾಸ ಮಾಡುತ್ತಿದ್ದ ರಾಜ್ ಸಹೋದರಿ ಇನ್ನಿಲ್ಲ. ಹೊಸ ಸುಂಕದ ಪಟ್ಟಿ ಬಿಡುಗಡೆ ಮಾಡಿದ ಅಮೆರಿಕ. 92 ದೇಶಗಳ ಮೇಲಿನ ಟ್ಯಾಕ್ಸ್ ಪಟ್ಟಿ ಬಿಡುಗಡೆ. ಭಾರತದ ಮೇಲಿನ 25% ಸುಂಕ ನೀತಿ 7 ದಿನಗಳವರೆಗೆ ಮುಂದೂಡಿಕೆ.